ತುಂಬ ದಿನಗಳಿಂದ ನಾನು ರಾಯರ ಮಠಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೆ, ಆದರೆ ಹೋಗಲಿಕ್ಕೆ ಆಗಿರಲಿಲ್ಲ. ಇವತ್ತು ನಾನು ಮತ್ತು ನನ್ನ ಅತ್ತಿಗೆಯವರೆಲ್ಲ ಸೇರಿ ರಾಯರ ಮಠಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಇದು ದೂರ, ನಾವಿರೋ ಜಾಗದಲ್ಲಿಂದ ಒಂದು 20 ಕಿಲೋಮೀಟ್ರ್ ದೂರದಲ್ಲಿದೆ. ನಾವೇನು ಅಂದ್ಕೊಂಡಿರ್ತೀವಿ ನೋಡಿ, ಅದು ಯಾವತ್ತೂ ಆಗೋದಿಲ್ಲ. ರಾಯರು ನಮ್ಮನ್ನು ಯಾವತ್ತು ಕರೆಸ್ಕೊಳ್ಬೇಕು ಅಂದ್ಕೊಳ್ತೀವೋ ಅವತ್ತೇ ನಾವು ಅಲ್ಲಿಗೆ ಹೋಗಬೇಕಾಗತ್ತೆ. ನಾನು ಸುಮಾರು ಒಂದು 5-6 ತಿಂಗಳಿಂದನೂ ಸಹ ಹೋಗಬೇಕು ಅಂದ್ಕೊಂಡಿದ್ದೆ, ಆದರೆ ಹೋಗಿರಲಿಕ್ಕೆ ಆಗಿರಲಿಲ್ಲ. ಇವತ್ತು ಬೆಳಿಗ್ಗೆನೇ ಹೋಗಿ ದರ್ಶನನ ಮುಗಿಸ್ಕೊಂಡ್ಬಂದರು. ತುಂಬ ಚೆನ್ನಾಗಿ ದರ್ಶನ ಆಯಿತು, ತುಂಬ ಚೆನ್ನಾಗಿದೆ. ಆಮೇಲೆ ನಾವು ಸಹ 3 ಜನ ಹೋಗ್ಬೇಕು ಅಂದ್ಕೊಂಡಿದ್ರು, ಆದರೂ ಮತ್ತು ನನ್ನ ಮತ್ತೊಂದು ಅತ್ತಿಗೆಗೆ ಮಗನಿಗೆ ಹುಷಾರಿಲ್ಲ ಅಂತ ಅವರು ಸಹ ಬರಲಿಲ್ಲ. ಹಾಗೆಯೇ ದೇವರು ಯಾರನ್ನು ಯಾವ ಟೈಮಿಗೆ ತನ್ನ ಹತ್ರ ಕರೆಸ್ಕೊಳ್ಬೇಕು ಅನ್ನೋದು ಮೊದಲೇ ನಿರ್ಧಾರ ಆಗಿರುತ್ತಲ್ಲ. ಹಾಗೆಯೇ ಸಹ ನಾವು ಇವತ್ತು ಹೋಗಿ ದರ್ಶನನ ಮುಗಿಸ್ಕೊಂಡ್ಬಂದರು. ತುಂಬ ಚೆನ್ನಾಗಾಯಿತು. ನಾನು ದರ್ಶನ ಮಾಡುವಾಗ ಫೋಟೋನ ಅಷ್ಟು ಕ್ಲಿಯರಾಗಿ ಅದಕ್ಕೆ ತೆಗಿಲಿಕ್ಕೆ ಆಗಲಿಲ್ಲ. ಭಕ್ತಿಯಿಂದ ಕೈ ಮುಕ್ಕೊಂಡು ಬಂದೆ. ಆನಂತರ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ಬಂದೆ. ನಮಗಲ್ಲಿ ತುಪ್ಪದ ದೀಪ ಹಚ್ಚಲಿಕ್ಕೂ ವ್ಯವಸ್ಥೆ ಉಂಟು. ನಾನು ಈ ಮಠಕ್ಕೆ ಹೋಗ್ತಿರೋದು ಫಸ್ಟ್ ಟೈಮ್, ಮತ್ತು ನಾನು ಮುಡುಪನ್ನು ಸಹ ಕಟ್ಟಿದ್ದೆ. ಆ ಮುಡುಪನ್ನು ಸಹ ನಾನು ತಗೊಂಡು ಹೋಗಿದ್ದೆ. ಅಲ್ಲಿ ನಾನು ಪೂಜಾರಿ ಹತ್ರ ಕೇಳ್ತಾ ಇದ್ದೆ, ಏನು ಮಾಡಬೇಕು ಮುಡುಪು ಕಟ್ಟಿರೋದನ್ನು, ಅಂದರೆ ನಾನು ಈ ಮಠಕ್ಕೆ ಹೋಗಿರೋದು ಫಸ್ಟ್ ಟೈಮ್ ಅಲ್ವಾ, ಕೇಳ್ತಾ ಇದ್ದೆ. ಆವಾಗ ಅವ್ರು ನನಗೆ ಏನು ಮಾಡಬೇಕು ಅನ್ನೋದನ್ನು ಹೇಳಿದ್ರು. ಅಲ್ಲಿ ಅವರು ಹೇಳುವಾಗ ಒಬ್ಬರು ಕೇಳಿಕೊಂಡ್ರು, ನಾನು ಸಹ ಮುಡುಪನ್ನು ಕಟ್ಟಬೇಕು ಅಂತ ಇದ್ದೆ, ನೀವು ಯಾವ ರೀತಿಯಾಗಿ ಕಟ್ಟಿದ್ರಿ, ಈ 9 ವಾರ ಮಾಡಿದ್ರ ಅಥವಾ 9 ದಿವಸ ಮಾಡಿದ್ರ, ಅದು ಯಾವ ರೀತಿ ಮಾಡಿದ್ರ ಅಂತೆಲ್ಲ ಕೇಳಿದರು. ಅವ್ರಿಗೆ ನಾ ಯಾವ ರೀತಿ ಮಾಡಿದೆ ಅಂತ ಅನ್ನೋದನ್ನು ಹೇಳಿದ್ದೀನಿ. ನಿಮಗೇನಾದರೂ ಈ ರೀತಿ ಡೌಟ್ಗಳಿದ್ದರೆ ಕಮೆಂಟ್ಸ್ ಮಾಡಿ, ನಾನು ಸಹ ನಿಮಗೆ ರಿಪ್ಲೈ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಮನೆಯಲ್ಲೂ ಸಹ ನಾನು ತುಳಸಿ ದಳವನ್ನಿಟ್ಟು ಸಿಂಪಲ್ಲಾಗಿ ಪೂಜೆಯನ್ನು ಸಹ ಮಾಡ್ತೀನಿ. ಯಾವ ರೀತಿ ಪೂಜೆ ಮಾಡ್ತೀನಿ, ನಮ್ಮದಂದರೆ ನಾವು ಜಾಸ್ತಿ ಆಡಂಬರ ಎಲ್ಲ ಮಾಡಲ್ಲ, ತುಂಬ ಸಿಂಪಲ್ಲಾಗಿ ನಾವು ಪೂಜೆ ಮಾಡ್ಕೊಳ್ಳೋದು. ಇವತ್ತು ಸಹ ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.